ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಸ್ಮಿತಾ ಆಚಾರ್ಯ. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ನಾನೊಬ್ಳು ಗೃಹಿಣಿ, 2 ಮಕ್ಕಳ ತಾಯಿ. ಸೊ ಇವತ್ತು ಈ ವ್ಲಾಗಿಗೆ ನಿಮಗೆಲ್ಲರಿಗೂ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಬನ್ನಿ, ಏನಪ್ಪ ಅಂತಂದರೆ ಲಾಸ್ಟ್ ಮಂತ್ ನಾನು ಊರಿಗೆ ಹೋಗಿದ್ದೆ ಮಕ್ಕಳ ವೆಕೇಷನ್ಗೋಸ್ಕರ. 1 ಮಂತ್ ನಮ್ಮದು ಊರಲ್ಲಿ ಕಳೀತು. ಆ 1 ಮಂತಲ್ಲಿ ನಾವು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ, ಏನೆಲ್ಲ ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದರ ಜೊತೆಗೆ ಸ್ಟಾರ್ಟಿಂಗ್ ನನಗೆ ಹೋಗಬೇಕಾದ್ರೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಈ ಟ್ರಾವೆಲಿಂಗ್ ಅದರದ್ದೆಲ್ಲ ಜಾಸ್ತಿ ನನಗೆ ವಿಡಿಯೋ ತೆಗೆಯೋದಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಡೈರೆಕ್ಟ್ ಊರಲ್ಲಿ ನಿಮಗೆ ಸರಿಯಾಗಿ ನಾನು ವ್ಲಾಗ್ ಮಾಡಿದ್ದೀನಿ. ವ್ಲಾಗ್ ಅಂದರೆ ಚೆನ್ನಾಗಿರುವಂಥ ಪ್ಲೇಸಸ್ ಹೋಗಿದ್ದು, ಟೆಂಪಲಿಗೆ ಹೋಗಿರೋದು, ಮತ್ತು ಬೀಚಿಗೆ ಹೋಗಿರುವಂಥದ್ದು, ಮತ್ತು ಸುಂದರವಾದ ಕ್ಷಣಗಳನ್ನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿ, ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ. ಓಕೆ, ಎಲ್ಲರ ಥರ ನನಗೂ ಊರಿಗೆ ಹೋಗಬೇಕಾದ್ರೆ ಒಂದು ಎಕ್ಸೈಟ್ಮೆಂಟ್ ತುಂಬಾ ಇತ್ತು. ನಾನಂತೂ 15 ದಿನ ಮುಂಚೆನೇ ಪ್ಯಾಕಿಂಗ್ ಎಲ್ಲ ಮಾಡಿ ಇಟ್ಟುಬಿಟ್ಟಿದ್ದೆ. ಬಟ್ ಊರಿಗೆ ಹೋಗೋಕ್ಕೆ 3 ದಿನ ಇರಬೇಕಾದ್ರೇ ನಮಗೆ ಫ್ಯಾಮಿಲಿಯಿಂದ ಒಂದು ಸಡನ್ನಾಗಿ ಲಾಸ್ ಆಯಿತು. ಹಾಗಾಗಿ ನಾವು ಸ್ವಲ್ಪ ಬೇಗನೆ ಹೋಗ್ತಾ ಇದ್ದೀವಿ. ಅಂದರೆ ತುಂಬ ಒಂದು ಅಟ್ಯಾಚ್ಮೆಂಟ್ ಇತ್ತು ನನಗೆ. ಅತ್ತೆ ಅಂದರೆ ದೊಡ್ಡ ಆಗಬೇಕು ಅವರು, ಅವರಿಗೆ ತುಂಬ ಅಂದರೆ ತುಂಬ ನನಗೆ ಅಟ್ಯಾಚ್ಮೆಂಟ್ ಇತ್ತು. ಯಾವಾಗ ನಾವು ಊರಿಗೆ ಹೋಗಿದ್ರು ಕೂಡ ಅವ್ರು ಹೇಳ್ತಾಯಿದ್ರು, ಮನೆಗೆ ಬಾ, ಊಟ ಮಾಡ್ಕೊಂಡು ಹೋಗು, ಹೂವಿನ ಗಿಡ ಬೇಕಾ, ಅದು ಬೇಕಾ, ಇದು ಬೇಕಾ, ತುಂಬ ಅಂದರೆ ತುಂಬ ಕೇರ್ ತೋರಿಸ್ತಾಯಿದ್ರು ಅವರು ನಮಗೆ. ಸೊ ಹಾಗಾಗಿ ಅವರ ವಿಷಯ ಕೇಳಿ ನನಗೆ ತುಂಬ ಬೇಜಾರಾಯಿತು. ಹಾಗೆ ಅವರದ್ದು ಇದು ಒಂದು 2 ದಿನ ಮುಂಚೆ ಬಂತು. ಹಾಗಾಗಿ ನಾವು ಸ್ವಲ್ಪ ಬೇಗನೆ ಹೋದ್ವಿ. ಹೋಗಬೇಕಾದ್ರೆ ಸಡನ್ನಾಗಿ ನನಗೆ ಚಳಿ, ಜ್ವರ, ಥ್ರೋಟ್ ಪೇಯ್ನ್ ಎಲ್ಲ ಸ್ಟಾರ್ಟಾಗಿ 1 ವಾರ ನನಗೆ ಅವರದ್ದಂತೂ ಯಾವುದೇ ಒಂದು ಕಾರ್ಯಕ್ರಮವನ್ನು ಅಟೆಂಡ್ ಮಾಡೋದಕ್ಕೆ ಆಗಲೇ ಇಲ್ಲ. ಮನೆಯಲ್ಲಿ ಹಾಸ್ಪಿಟಲ್ ಅಂತ ಅಂದು ವೈರಲ್ ಸ್ಟಾರ್ಟಾಗಿ ನನಗೆ, ಮಕ್ಕಳಿಗೆ ಎಲ್ಲ ಅದು ಬಂತು. ಆಮೇಲೆ ನಾನು 5th ಡೇ ಊರಿಂದ ಅಮ್ಮನ ಮನೆಗೆ ಬಂದೆ. ಅಮ್ಮನ ಮನೆಗೆ ಬಂದಮೇಲೆ ನಮ್ಮ ಊರ ಕಡೆ ಡಾಕ್ಟರ್ ಏನಿದ್ದಾರೆ, ಅಂದರೆ ಪ್ರಾಪರಾಗಿ ನಮ್ಮದು ಬಾರ್ಕೂರು, ಅಲ್ಲಿನ ಡಾಕ್ಟರ್ ಏನಿದ್ದಾರೆ ಅವರ ಕೈಗುಣ ನನಗೆ ತಾಗ್ತು ಚೆನ್ನಾಗಿ. ನಾನು ಬೇಗ ಹುಷಾರಾಗಿ ಆದೆ. ಮತ್ತು ಆ್ಯಂಡ್ ಒಂದೊಂದೇ ದಿನ ಕಳೀತಾ ಹೋಯಿತು. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಖುಷಿ. ಈ ವೆದರ್ ತುಂಬ ಸೆಕೆ ಇತ್ತು, ನೀರು ಇಳಿತಾ ಇತ್ತು. ಆದರೂ ಕೂಡ ನಾನು ನನ್ನ ತವರು ಮನೆಯನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದೀನಿ. ಹೇಗೆ ಇರಲಿ, ಎಲ್ಲೇ ಇರಲಿ, ಎಂಥದೇ ಒಂದು ಸಿಚುವೇಶನ್ ಆಗಿದ್ದರೂ ಕೂಡ ಅಮ್ಮನ ಮನೆಗೆ ಹೋದ್ಮೇಲೆ ಅದು ಯಾವುದೇ ಥರ ಕಷ್ಟ ಇದ್ದರೂ ಕೂಡ ಒಂಥರ ಒಂದು ಮನಸ್ಸಿಗೆ ಶಾಂತಿ ಸಿಕ್ಕೇ ಸಿಗುತ್ತೆ. ಸೊ ನಾವು ಇವತ್ತು ಈ ಸ್ಟೇಜಿಗೆ ಬಂದಿದ್ದೀವಿ, ಒಂದು ಹಂತಕ್ಕೆ ಬಂದಿದ್ದೀವಿ ಅಂತಂದರೆ ನನ್ನ ಅಮ್ಮನೇ ಕಾರಣ ಅಂತ ಹೇಳ್ಬೋದು. ನಾನು ನನ್ನ ತಮ್ಮ ಇಬ್ಬರು ನನ್ನ ಕಾಲ ಮೇಲೆ ನಾವು ನಿಂತಿದ್ದೀವಿ ಅಂತಂದರೆ, ತುಂಬ ಚೆನ್ನಾಗಿ ಸಂಸಾರವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಕಾರಣ ನನ್ನ ಅಮ್ಮನೇ ಅಂತ ಹೇಳಬಹುದು ಅಲ್ಲ, ಹೇಳೋದು ಅದೇ ಸತ್ಯ. ಸೊ ನೋಡಿ, ಇಲ್ಲಿ ಅವರಿಗೆ ಗಿಡ, ಗಾರ್ಡನಿಂಗ್, ತೋಟ ಅದೆಲ್ಲ ತುಂಬಾ ಇಷ್ಟ. ಎಷ್ಟು ಕಾಲು ನೋವು ಇರಲಿ, ಎಷ್ಟು ಹುಷಾರಿಲ್ಲದೆ ಇರಲಿ, ಗಿಡ ಮರಗಳಿಗೆ ಮಾತ್ರ ದಿನಾಲೂ ನೀರು ಹಾಕೋದನ್ನು ಕೂಡ ಅವಳು ಮರೆಯೋದೇ ಇಲ್ಲ. ಸೊ ಇವಾಗ ನಾವು ಮಂಗಳವಾರ ಬೆಳಿಗ್ಗೆ ಎದ್ದು ಎಲ್ಲ ದೇವಿ ದರ್ಶನವನ್ನು ಆದಷ್ಟು ಎಷ್ಟಾಗುತ್ತೆ ಅಷ್ಟು ದೇವಿ ದರ್ಶನವನ್ನು ಮಾಡೋಣ ಅಂತ ಹೊರಡ್ತಾ ಇದ್ದೀವಿ. ಸೊ ಬೆಳಿಗ್ಗೆ ಬೇಗ 8 ಗಂಟೆಗೆ ನಾವು ಹೊರಟು ಫಸ್ಟ್ ನಮ್ಮ ಅಮ್ಮನ ಮನೆಯ ಕುಲದೇವರಾದ ಕುಂಜಾರಗಿರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ಕೂಡ ಅಷ್ಟೇ ತುಂಬ ಪ್ರಶಾಂತವಾದ ವಾತಾವರಣ ಇತ್ತು. ಬೆಳಿಗ್ಗೆ ಬೇಗ ಬಂದಿದ್ವಿ, ಅಂದರೆ ಅಲ್ಲಿ 8:45 ಹಾಗೆ ಪೂಜೆಯ ಅರ್ಚಕರು ಬರ್ತಾರೆ. ಅದಕ್ಕಿಂತ ಮುಂಚೆನೇ ನಾವು ಹೋಗಿದ್ವಿ. ಅಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ದೇವರಿಗೆ ಸೀರೆಯನ್ನು ಕೊಟ್ಟು ಎಲ್ಲ ಮಾಡಿ ಮತ್ತೆ ನಾವು ನೆಕ್ಸ್ಟ್ ಆನ್ ದ ವೇ ಹೋಗ್ತಾ ಇದ್ದೀವಿ ಬಪ್ಪನಾಡು ದೇವಸ್ಥಾನಕ್ಕೆ. ತುಂಬ ಕೂಡ ಚೆನ್ನಾಗಿತ್ತು. ಅಂದರೆ ಬಪ್ಪನಾಡು ನಾನು ಚಿಕ್ಕವಳಿರಬೇಕಾದ್ರೆ ಹೋಗಿದ್ದು, ಮದುವೆಗೆ ಮುಂಚೆ ಹೋಗಿದ್ವಿ. ಇವಾಗ ತುಂಬಾ ಟೈಮ್ ಆಗಿತ್ತು ಹೋಗಿ, ಹಾಗಾಗಿ ಒಂದು ನೋಡ್ಕೊಂಡು ಬರೋಣ ಅಂತ. ಸೊ ನೋಡಿ, ನಾವಿವಾಗ ದೇವಸ್ಥಾನದ ಹೆಬ್ಬಾಗ್ಲಲ್ಲಿ ಇದ್ದೀವಿ, ದುರ್ಗಾ ಪರಮೇಶ್ವರಿ ದೇವಸ್ಥಾನ. ನಾನು ನಿಮಗೆ ದೇವಸ್ಥಾನದ ಒಳಗೆ ಅಷ್ಟೊಂದು ವಿಡಿಯೋನ ಮಾಡಲ್ಲ ಅಂತ, ನನಗೆ ಪ್ರೈವಸಿ ಇಷ್ಟ ಮತ್ತು ಬಂದವರದ್ದು ಪ್ರೈವಸಿ ಕೂಡ ಇಷ್ಟ. ಯಾಕೆ ಸುಮ್ಮನೆ ಅವರಿಗೆ
ತೊಂದರೆ ಕೊಡೋದು. ದೇವಸ್ಥಾನದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಹೋಗ್ತೀವಿ, ನಮ್ಮ ದುಃಖವನ್ನು ಮರಿಲಿಕ್ಕೆ ಹೋಗ್ತೀವಿ, ನಮ್ಮ ಕಷ್ಟವನ್ನು ಮರಿಲಿಕ್ಕೆ ಹೋಗ್ತೀವಿ. ಸೊ ಹಾಗಾಗಿ ನಾನು ಒಳಗಡೆ ಅಷ್ಟೊಂದು ವಿಡಿಯೋನ ಮಾಡೋದಕ್ಕೆ ಹೋಗಲ್ಲ. ಪ್ಲೀಸ್ ನೀವು ಕೂಡ ಅರ್ಥ ಮಾಡ್ಕೊಳ್ತೀರಾ ಅಂತ ನನ್ನ ಭಾವನೆ. ಇವಾಗ ಅಲ್ಲಿಂದ ನಾವು ಮುಗಿಸ್ಕೊಂಡು ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಹೌದು, ಇವತ್ತಿನ ದಿನ ನಾವು ಎಲ್ಲ ದೇವಿಯ ದೇವಸ್ಥಾನಕ್ಕೆ ಹೋಗಿದ್ದು. ಕಟೀಲಿನ ದುರ್ಗಾ ಪರಮೇಶ್ವರಿ ಕೂಡ ಅಷ್ಟೇ, ನಾವು ಹೋಗಬೇಕಾದ್ರೆ ಸರಿಯಾಗಿ ಜಾಸ್ತಿ ರಶ್ಶು ಕೂಡ ಇರಲಿಲ್ಲ. ತುಂಬ ಚೆನ್ನಾಗಿ ಎಲ್ಲ ಕೆಲಸವನ್ನು ಮಾಡಿಕೊಂಡ್ವಿ. ದೇವರಿಗೆ ಸೀರೆ, ಮಲ್ಲಿಗೆ ಹೂ ಎಲ್ಲ ಕೊಟ್ವಿ. ಅದೃಷ್ಟ ಅಂದರೆ ಯಾವ ಥರ ಅಂತಂದರೆ, ನಾವು ಹೋಗೋ ದಿನ ಏಪ್ರಿಲ್ ಮೇಯಲ್ಲಿ ಅಷ್ಟು ರೇಟ್ ಜಾಸ್ತಿ ಇರುತ್ತೆ ಮಲ್ಲಿಗೆ ಹೂವಿಗೆ. ಆದರೆ ನಾವು ಹೋಗಬೇಕಾದ್ರೆ ರ್ಯಾಂಡಮ್ ಆಗಿ ಒಂದು ದಿನವನ್ನು ಪಿಕ್ ಮಾಡಿದ್ದು, ಅದು ಕೂಡ ಮಂಗಳವಾರ. ತುಂಬ ಒಳ್ಳೆಯ ದಿನ ಆಗಿತ್ತು, ತುಂಬ ಚೆನ್ನಾಗಿತ್ತು. ಮತ್ತು ಮಲ್ಲಿಗೆ ಹೂವಿನ ರೇಟು ಕೂಡ ಅಷ್ಟೇ 100 ರೂಪಾಯಿ ಒಂದು ಚೆಂಡಿಗೆ ಇತ್ತು. ಹಾಗಾಗಿ ನಾವು ಎಲ್ಲ ದೇವರಿಗೂ ಕೂಡ ಮಲ್ಲಿಗೆ ಹೂವನ್ನು ಸಮರ್ಪಣೆ ಮಾಡಿ ಬಂದಿದ್ವಿ. ತುಂಬ ಮನಸ್ಸಿಗೆ ಖುಷಿಯಾಯಿತು. ಅಂದರೆ ಯಾವತ್ತೂ ನಾವು ಇಷ್ಟು ಬೇಗ ಎಲ್ಲ ದೇವಸ್ಥಾನ ಒಂದೇ ದಿನದಲ್ಲಿ ಇಷ್ಟೊಂದು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಇವಾಗ ನೆಕ್ಸ್ಟ್ ಡೇ ಅಮ್ಮ ಸೇಮಗೆ ಮಾಡ್ತಾ ಇದ್ದಾಳೆ. ಶಾವಿಗೆ ಅಂದರೆ ಊರಲ್ಲಿ ಮಾಡ್ತಾರಲ್ವ, ಒತ್ತು ಶಾವಿಗೆಯನ್ನು ಮಾಡ್ತಾ ಇದ್ದಾಳೆ. ಸೊ ನಾನು ಅವಳಿಗೆ ಹೆಲ್ಪ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನನ್ನ ಮಗ ಇದ್ದಾನಲ್ವ ಪುಟ್ಟಕ್ಕ, ಅವನು ವೀಡಿಯೋನ ತೆಗಿತಾ ಇದ್ದಾನೆ. ಸೊ ತುಂಬ ಕೂಡ ಎಂಜಾಯ್ ಮಾಡ್ತಾಯಿದ್ವಿ ನಾವು ರಜೆಯನ್ನು. ಇವಾಗಂತೂ ಶಾವಿಗೆ ಹೋಟೆಲಲ್ಲೂ ಕೂಡ ಸಿಗೋದಕ್ಕೆ ಶುರುವಾಗಿದೆ. ಸೊ ಯಾರೆಲ್ಲ ಇದನ್ನು ತಿಂದಿದ್ದೀರಾ ಅವರು ಮತ್ತೆ ತಿಂತೀರಾ, ಹೌದಾ ಅಲ್ವಾ ಅಂತ ಕಮೆಂಟಲ್ಲಿ ತಿಳಿಸಿ ಆಯಿತಾ. ತುಂಬ ಚೆನ್ನಾಗಿತ್ತು. ಅದಕ್ಕೆ ಜೊತೆಗೆ ಕಾಂಬಿನೇಷನ್ ಆಗಿ ನಮ್ಮ ಮನೆಯಲ್ಲಿ ಕಾಯಿ ಹಾಲು ಬೇರೆ ಮಾಡಿದ್ದು. ಇನ್ನು ಸಂಜೆ ಅಂದರೆ ನಾವು ಶುಕ್ರವಾರ ಹೋಗಿದ್ದು, ಶುಕ್ರವಾರ ಅಲ್ಲ ಬುಧವಾರ ಹೋಗಿದ್ದು. ಬುಧವಾರ ಸಂಜೆ ನಾವು ನಮ್ಮ ಮನೆ ಹತ್ರನೇ ಇರುವಂಥ ಮಂದರ್ತಿ ಕ್ಷೇತ್ರಕ್ಕೆ ಹೋದ್ವಿ. ಅಲ್ಲಿಯೂ ಕೂಡ ಅಷ್ಟೇ ಸಂಜೆ ಹೋಗಿದ್ದರಿಂದ ಅಷ್ಟೊಂದು ರಶ್ ಇರಲಿಲ್ಲ. ತುಂಬ ಆರಾಮಾಗಿ ನಾವು ಹೋಗಿ ದೇವರನ್ನು ದರ್ಶನ ಮಾಡಿಕೊಂಡು ಇವಾಗ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ನಿಮ್ಮ ಕಡೆ ಎಲ್ಲ ಹೇಗೆ? ನಮ್ಮ ಕಡೆ ಎಲ್ಲ ದೇವಸ್ಥಾನಕ್ಕೆ ಹೋದರೆ ಬಳೆಯನ್ನಂತೂ ತೊಗೊಂಡು ಬಂದೇ ಬರ್ತಾರೆ. ಅದರಲ್ಲೂ ಕೂಡ ಈ ದೇವಿ ದೇವಸ್ಥಾನಕ್ಕೆಲ್ಲ ಹೋದರೆ ಬಳೆ, ಹೆಣ್ಣು ಮಕ್ಕಳ ಏನು ಅಲಂಕಾರಿಕ ವಸ್ತುಗಳು ಅಂತ ಹೇಳ್ತೀವಲ್ವ, ಅದನ್ನು ತಪ್ಪದೆ ತೊಗೊಂಡು ಬರಬೇಕು ಅಂತ ಒಂದು ಇದೆ ಮಾತು. ನೀವು ನಿಮ್ಮ ಕಡೆ ಯಾವ ಥರ ಅಂತ ಹೇಳಿ. ಇವಾಗ ಇಲ್ಲಿ ನನ್ನ ತಮ್ಮನ ಜೊತೆ ನನ್ನ ಮಗ ಚೆಸ್ ಆಡ್ತಾ ಇದ್ದಾನೆ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದರು ಅವರಿಬ್ಬರು ಕೂಡ. ಆ್ಯಂಡ್ ವೆದರ್ ನೋಡಿ ತುಂಬ ಕ್ಲೌಡಿ ಆಗಿತ್ತು, ಇನ್ನೇನು ಮಳೆ ಬರುತ್ತೆ ಅನ್ನೋ ಥರ. ಆದರೆ ಮಳೆ ಮಾತ್ರ ಬರ್ತಾ ಇರಲಿಲ್ಲ. ಸೆಕೆನೂ ಕೂಡ ಕಮ್ಮಿ ಆಗ್ತಾ ಇರಲಿಲ್ಲ. ಸ್ವಲ್ಪ ಕಷ್ಟ ಆಯಿತು ಸೆಕೆಯಲ್ಲಿ. ಮತ್ತು ಈ ಊರ ಕಡೆ ಎಲ್ಲ ತುಂಬ ಜಾಸ್ತಿ ಪವರ್ ಕಟ್ ಬೇರೆ ಆಗುತ್ತಲ್ವ. ಸೊ ಹಾಗಾಗಿ ಮಕ್ಕಳಿಗೆ ಎಲ್ಲ ಸ್ವಲ್ಪ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಯಿತು. ಬಟ್ ಇಟ್ಸ್ ಓಕೆ, ಅವರು ಕೂಡ ಎಂಜಾಯ್ ಮಾಡ್ತಾಯಿದ್ರು. ಅಮ್ಮ ಕೂಡ ಬಗೆಯಾದ ಅಡುಗೆಯನ್ನು ಮಾಡಿ ಹಾಕ್ತಾಯಿದ್ಲು. ಆ್ಯಂಡ್ ನಾವು ಕೂಡ ಡೈಲಿ ಎಲ್ಲಾದರೂ ಹೊರಗಡೆ ಹೋಗ್ತಾಯಿದ್ವಿ. ಆ್ಯಂಡ್ ಈಗ ನಾವು ಹೋಗ್ತಾಯಿದ್ದೀವಿ ಮನೆಯ ಹತ್ತಿರ, ಅಂದರೆ ಒಂದು ಅರ್ಧ ಮುಕ್ಕಾಲು ಗಂಟೆ ದೂರ ಇರುವ ತ್ರಾಸಿ ಬೀಚಿಗೆ. ತುಂಬ ಫೇಮಸ್ ಬೀಚ್ ಅಲ್ವಾ ತ್ರಾಸಿ. ಹಾಗೆ ಆನ್ ದ ವೇ ತುಂಬ ಚೆನ್ನಾಗಿರುವಂತಹ ಒಂದು ಜಾಗ ಏನಾದರೂ ಸಿಕ್ಕಿದ್ರೆ, ನಾಗವನ ಸಿಕ್ತು ನೋಡಿ, ಸಿಕ್ಕಿದ್ರೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಕ್ಲಿಪ್ಸನ್ನು ತಗೊಳ್ತಾ ಇದ್ದೀನಿ. ನಿಜವಾಗ್ಲೂ ಹೇಳೋದು ಸತ್ಯನೇ, ಊರಂತೂ ಸ್ವರ್ಗನೇ. ನನ್ನ ಎಲ್ಲ ಶಾರ್ಟ್ ಟೈಟಲ್ ಕೂಡ ಸ್ವರ್ಗ ಅಂತಲೇ ಹಾಕಿದ್ದೀನಿ ನಾನು. ಆ್ಯಂಡ್ ಈಗ ನಾವು ಬಂದಿದ್ದೀವಿ ತ್ರಾಸಿಯಲ್ಲಿ. ತ್ರಾಸಿ ಬೀಚಲ್ಲೂ ಕೂಡ ಅಷ್ಟೇ ಇನ್ನೇನು ಮಳೆ ಬರುತ್ತೆ ಅನ್ನೋ ಥರ ಇತ್ತು. ಕ್ಲೌಡ್ಸ್ ಎಲ್ಲ ಬೇಗ ಚೆನ್ನಾಗಿ ಆಟ ಆಡಿ ಮಕ್ಕಳೇ ಮತ್ತು ಮನೆಗೆ ಹೋಗಬೇಕು, ಮಳೆ ಬರುತ್ತೆ ಅಂತ ಅಮ್ಮ ಹೇಳ್ತಾ ಇದ್ಲು ನಿಂತ್ಕೊಂಡು. ಅಮ್ಮನ ಹತ್ರ ನಿಂತ್ಕೋ ಫೋಟೋ ತೆಗಿತೀನಿ ಅಂತ ಇದ್ದೆ. ಆ್ಯಂಡ್ ನಾನು ಕೂಡ ಮತ್ತೆ ಫಸ್ಟ್ ಚಂಡಿ ಆದರೂ ಪರವಾಗಿಲ್ಲ ಹೋಗಿ ನೀರಲ್ಲಿ ಒಂದೆರಡು
ಹೆಜ್ಜೆ ಇಟ್ಟು ಬರೋಣ ಅಂತ ಬರ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಅಲ್ವಾ ಬೀಚ್ ಕೂಡ. ಇದನ್ನು ಕೆಲವರು ಮರವಂತೆ ಬೀಚ್ ಅಂತಲೂ ಹೇಳ್ತಾರೆ, ತ್ರಾಸಿ ಬೀಚ್ ಅಂತೂ ಕೂಡ ಹೇಳ್ತಾರೆ. ರೋಡ್ ಸೈಡಲ್ಲೇ ಇರೋದ್ರಿಂದ ನಮಗೆ ಜಾಸ್ತಿ ನಡೆಯೋ ಹಾಗೂ ಇಲ್ಲ, ಮತ್ತು ಆರಾಮಾಗಿ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಕೂತ್ಕೊಂಡು ಬರ್ಬೋದು. ಆದರೆ ನೀರೊಳಗೆ ಹೋಗಬೇಕಾದ್ರೆ ಮಾತ್ರ ತುಂಬ ಜಾಗ್ರತೆಯಿಂದ ಇರಬೇಕು. ಇದನ್ನೆಲ್ಲ ನೋಡಿಕೊಂಡು ಫೋಟೋಸನ್ನೆಲ್ಲ ತೆಕ್ಕೊಂಡು ಸೆಲ್ಫಿಯನ್ನೆಲ್ಲ ತೆಕ್ಕೊಂಡು ಚೆನ್ನಾಗಿ ಆರಾಮಾಗಿ ಟೈಮ್ ಪಾಸ್ ಮಾಡಿಕೊಂಡು ಮತ್ತೆ ಮನೆ ಕಡೆ ಬಂದ್ವಿ ನಾವು. ಸೊ ಇದು ನಾನು ಮಾಡಿದ್ದು ಮರಳಲ್ಲಿ. ಚೆನ್ನಾಗಿದೆ ಅಲ್ವಾ? ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಏನಪ್ಪ ಇದು ಬಟರ್ಫ್ಲೈ ಕೆಳಗಡೆ ಬಿದ್ದೋಗಿದೆ, ಸತ್ತೋಯ್ತಾ ಅಂತ ನೋಡಿದ್ರೆ ಅದಕ್ಕೆ ಜೀವ ಇತ್ತು. ಮತ್ತು ಪಾಪ ಅದಕ್ಕೆ ಏನಾಯ್ತೇನೋ, ತಲೆ ತಿರುಗುತ್ತೇನೋ ಸೆಕೆಯಲ್ಲಿ ಅಂತ ಅದನ್ನು ತೆಗೆದು ಗಿಡದ ಮೇಲೆ ಇಡೋಣ ಅಂತ ಹೋದೆ. ಅದು ನನ್ನ ಕೈಯನ್ನ ಮೇಲೆ ಯಾವ ಥರ ಕೂತ್ಕೊಂಡಿದೆ ನೋಡಿ. ಚೂರು ಅದಕ್ಕೆ ಹೆದರಿಕೆನೇ ಇಲ್ಲ, ನಾನೇನು ಮಾಡಿಬಿಡ್ತೀನಿ ಅನ್ನೋಂಥ ಭಯನೂ ಕೂಡ ಇಲ್ಲ, ಏನೂ ಇಲ್ಲ. ತುಂಬ ಚೆನ್ನಾಗಿ ಪೋಸ್ ಕೊಟ್ಟು ಕೂತ್ಕೊಂಡ್ಬಿಟ್ಟಿದೆ. ಮೋಸ್ಟ್ಲಿ ಅದಕ್ಕೆ ತುಂಬ ಸಾಕಾಗಿರಬೇಕು ಅಂತ ಅಂದ್ಕೊಂಡು ಮತ್ತೆ ನಾನು ಗಿಡದ ಹತ್ರ ಬಿಡೋಕೋದೆ, ಪರ್ರ ಅಂತ ಹಾರಿ ಹೋಗೋದ. ಇದು ಥರ ಯಾವ ಥರ ನಾಟಕ ಮಾಡ್ತಾಯಿದೆ ನೋಡಿ ನೀವೇ. ಇನ್ನು ಊಟ ಎಲ್ಲ ತಿಂಡಿ ಎಲ್ಲ ಮಾಡಿಕೊಂಡು ಸೀದಾ ಅತ್ತೆ ಮನೆ ಕಡೆ ಹೊರಟೆ. ಸೊ ಇವಾಗ ನಾನು ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ. ಅಂದರೆ ಅಮ್ಮನ ಮನೆಯಿಂದ ಅತ್ತೆ ಮನೆಗೆ ಜಸ್ಟ್ ಒಂದು 45 ಮಿನಿಟ್ಸ್ ಡಿಸ್ಟೆನ್ಸ್ ಇದೆ ಅಷ್ಟೇ. ಆ್ಯಂಡ್ ಉಡುಪಿಯಲ್ಲೇ ಇರೋದು ಅದು ಕೂಡ. ಹಾಗಾಗಿ ನನಗೆ ಟೆನ್ಷನ್ ಇಲ್ಲ. ಅಮ್ಮನ ಮನೆಗೆ ಹೋದರೆ ಅಮ್ಮನ ಮನೇಲಿ ಇರ್ತೀನಿ, ಅತ್ತೆ ಮನೆಗೆ ಹೋದರೆ ಅತ್ತೆ ಮನೇಲಿ ಇರ್ತೀನಿ. ಅಲ್ಲಿಂದ ಈಚೆಗೆ ಬಂದರೂ ಬಂದೆ, ಈಚೆಯಿಂದ ಆಚೆಗೆ ಹೋದರೂ ಹೋದೆ, ಆ ಥರ. ಸೊ ಈಸಿ ಆಗುತ್ತೆ ಆ ಕಡೆ ಈ ಕಡೆ ಹೋಗೋದಕ್ಕೆ. ಆ್ಯಂಡ್ ಈಗ ಉಡುಪಿಯಿಂದ ಮನೆಗೆ ಬಂದು ಮನೆ ಹತ್ರನೇ ಇರುವ ನಾಗವನಕ್ಕೂ ಕೂಡ ಒಂದು ವಿಸಿಟನ್ನು ಕೊಟ್ಟೆ. ಇದನ್ನು ರೀಸೆಂಟಾಗಿ ಜೀರ್ಣೋದ್ಧಾರ ಮಾಡಿದ್ದು, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ. ಖುಷಿ ಆಗುತ್ತೆ ಮನೆ ಹತ್ರ ಎಲ್ಲ ದೇವಸ್ಥಾನ, ನಾಗವನ ಎಲ್ಲ ನೋಡೋದಕ್ಕೆ. ಆ್ಯಂಡ್ ಇವಳು ಆ ಕಡೆ ಮನೆಯಿಂದ ಬಂದಿದ್ದು, ನಮ್ಮ ಮನೆದಲ್ಲ ಆಯಿತಾ. ತುಂಬ ಚೆನ್ನಾಗಿದ್ದಾಳೆ ಅಲ್ವಾ. ಮುಟ್ಟೋದಕ್ಕೆ ಬಿಡೋದಿಲ್ಲ ಮಾತ್ರ. ನಾನು ಕೂಡ ಜಾಸ್ತಿ ಮುಟ್ಟೋದಕ್ಕೆ ಹೋಗಲ್ಲ, ಅವಕ್ಕೂ ಸೆಕೆಯಲ್ಲಿ ಇರಿಟೇಟ್ ಆಗುತ್ತೆ ಅಲ್ವಾ ಪಾಪ. ಎಷ್ಟೊಂದು ಕೂದಲುಗಳಿದ್ದಾವೆ, ಜೂಲಿ ಥರ ಇದೆ. ಆ್ಯಂಡ್ ನೆಕ್ಸ್ಟ್ ಡೇ ನಾವು ನಮ್ಮ ದೇವಸ್ಥಾನಕ್ಕೆ ವಿಸಿಟನ್ನು ಕೊಡ್ತಾಯಿದ್ದೀವಿ. ಇವಾಗ ವಾಪಸ್ ಮಾರ್ನಿಂಗ್ ಹಸ್ಬೆಂಡ್ ಎಲ್ಲ ಬಂದರು, ಅಂದರೆ ನಮ್ಮ ವೆಕೇಷನ್ ಮುಗಿಯೋ ಹಂತಕ್ಕೆ ಬಂದಿದೆ. ಆ್ಯಂಡ್ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದರು. ಹಾಗೆ ನಾಗಬನದಲ್ಲಿ ಪೂಜೆ ಎಲ್ಲ ಮಾಡ್ತಾಯಿದ್ದೀವಿ. ಪೂಜೆಯನ್ನು ಮಾಡಿಬಿಟ್ಟು ಮತ್ತೆ ನಾವು ಮನೆ ಕಡೆಯನ್ನು ಹೋಗೋದು. ಸೊ ಮಕ್ಕಳಿಗೆ ನಮ್ಮ ರೂಟನ್ನು ಹೇಳಿಕೊಡ್ಬೇಕು. ನಾವು ಎಲ್ಲಿಂದ ಬಂದಿದ್ದೀವಿ, ನಮ್ಮ ಸಂಸ್ಕೃತಿ ಏನು, ನಮ್ಮ ಟ್ರೆಡಿಷನ್ ಏನು, ಅದನ್ನೆಲ್ಲ ನಾವು ಹೇಳಿಕೊಟ್ರೇ ಅವಕ್ಕೂ ಕೂಡ ಅರ್ಥ ಆಗುತ್ತೆ. ಆಮೇಲೆ ಸುಮ್ಮನೆ ಹೇಳೋದಕ್ಕಿಂತ ಏನೂ ಗೊತ್ತಿಲ್ಲ ಅನ್ನೋದಕ್ಕಿಂತ ಬಂದು ಕಲಿಸಿಕೊಟ್ರೆ ಎಷ್ಟು ಖುಷಿ ಆಗುತ್ತಲ್ವ. ಅವು ಇಂಟ್ರೆಸ್ಟಲ್ಲಿ ಕಲಿತವೆ, ತುಂಬ ಚೆನ್ನಾಗಿ ಅವಕ್ಕೂ ಕೂಡ ಗೊತ್ತಿರುತ್ತೆ. ಸೊ ಈಗ ನಾವು ಮಲ್ಪೆ ಬೀಚಿಗೆ ಬಂದಿದ್ದೀವಿ. ಮಲ್ಪೆ ಬೀಚಲ್ಲೂ ಕೂಡ ಅಷ್ಟೇ ಕ್ಲೌಡಿ ಇತ್ತು, ಮತ್ತು ಕ್ಲೋಸಿಂಗ್ ಟೈಮ್ ಕೂಡ. ಅಲ್ಲಿ ನೀರಲ್ಲಿ ಬಿಡೋದಿಲ್ಲ. ಎಷ್ಟು ಗಂಟೆ ಕಸ್ತಲೆ ಆಗೋದಕ್ಕಿಂತ ಮುಂಚೆನೇ ಮೋಸ್ಟ್ಲಿ 6:30 ಏನೋ ಆಗಿತ್ತು ಅನಿಸುತ್ತೆ. ಆವಾಗನೇ ನೀರಿಂದ ಎಲ್ಲರನ್ನು ಮೇಲ್ಗಡೆ ಕಳಿಸ್ತಾಯಿದ್ರು. ಸೊ ಮಣ್ಣಲ್ಲೇ ಸ್ವಲ್ಪ ಹೊತ್ತು ಆಟ ಆಡಿಬಿಟ್ಟು ಮತ್ತೆ ಮಳೆ ಬರೋದಕ್ಕೆ ಶುರುವಾಯಿತು. ಮತ್ತು ವಾಪಸ್ ಮನೆಗೆ ಬಂದ್ವಿ.
ಅಜ್ಜ ಚೈನೀಸ್ ಬರೀ ಅಂತೇಳಿ ಹಾಂ ಅಜ್ಜ ಚೈನೀಸ್ ಬರೀ ಅಂತೇಳಿ ಹಾಯ್ ಶಾಯ್ ಇದು ನಮ್ಮ ಲಾಸ್ಟ್ ಡೇ ಆಫ್ ಊರಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದು ಮತ್ತು ಅಲ್ಲಿಂದ ಡೈರೆಕ್ಟ್ ಏರ್ಪೋರ್ಟಿಗೆ ಹೊರಟಿದ್ದು. ಮಕ್ಕಳು ಕೂಡ ತುಂಬ ಬೇಜಾರಲ್ಲಿದ್ದರು. ಅತ್ತೆದಂತೂ ಕಣ್ಣಲ್ಲಿ ನೀರು ಬೀಳ್ತಾ ಇತ್ತು. ಮತ್ತು ನಾನು ಮತ್ತು ಹಸ್ಬೆಂಡ್ ಸೈಲೆಂಟ್, ಎಂತ ಹೇಳೋದು ಎಂತ ಬಿಡೋದು ಅಲ್ವಾ. ಎವ್ರಿ ಟೈಮ್ ಊರಿಗೆ ಹೋದರೆ ವಾಪಸ್ ಬರೋದಕ್ಕೆ ಬೇಜಾರು. ಯಾರಿಗೆಲ್ಲ ಆ ಥರ ಆಗುತ್ತೆ ಅಲ್ವಾ, ಎಲ್ಲರಿಗೂ ಆಗುತ್ತೆ. ದೂರ ಇದ್ರಂತೂ ಮತ್ತು ಕಷ್ಟ ನಮ್ಮ ಥರ. ಈಗ ಅಹಮದಾಬಾದಿಂದ ಊರಿಗೆ ಹೋಗೋದಂತಂದ್ರೂ ತುಂಬಾ ಕಷ್ಟ. ಟ್ರೈನಲ್ಲಂತೂ ಟಿಕೆಟ್ ಸಿಗಲ್ಲ. ಆ್ಯಂಡ್ ಫ್ಲೈಟಲ್ಲಿ ಹೋಗಬೇಕು, ಅದು ಕೂಡ ಎರಡೆರಡು ಫ್ಲೈಟ್ ಚೇಂಜ್ ಮಾಡ್ಕೊಂಡು ಹೋಗಬೇಕು ಬರೀ ರಗಳೆ. ಹಾಗಾಗಿ ಮಕ್ಕಳು ಸ್ವಲ್ಪ ದೊಡ್ಡದಾಗೋ ತನಕನೂ ಸ್ವಲ್ಪನೇ ಟೆನ್ಷನ್ ಇದ್ದೇ ಇರುತ್ತೆ. ಆಮೇಲೆ ದೇವರ ಬಲ್ಲ ಅಲ್ವಾ, ದೇವರ ಪ್ಲ್ಯಾನ್ ಯಾವ ಥರ ಇದೆ ಆ ಥರ ನಡ್ಕೊಂಡು ಹೋಗೋದು. ಆ್ಯಂಡ್ ಫ್ಲೈಟಿಂದ ಈ ಥರ ವ್ಯೂಸ್ ನೋಡಿ ಹೇಗಿದೆ ಅಂತ. ಹಾರ್ಟ್ ಶೇಪ್ ಇದೆ ಅಲ್ವಾ ಇಲ್ಲಿ ನಿಮಗೂ ಅದೇ ಥರ ಕಾಣಿಸ್ತಾ ಇದೆಯಾ ನೋಡ್ಬೋದು. ಆ್ಯಂಡ್ ಆ್ಯಂಡ್ ಈಗ ಬೆಂಗಳೂರು ಏರ್ಪೋರ್ಟಿಗೆ ಬಂದಿದ್ದೀವಿ. ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಮಕ್ಕಳು ಎಲ್ಲ ಫೋಟೋ ತೆಗೋತಾ ಇದ್ದರು. ಆ್ಯಂಡ್ ಅಲ್ಲಿಂದ ಅಹಮದಾಬಾದಿಗೆ ಕನೆಕ್ಟಿಂಗ್ ಫ್ಲೈಟನ್ನು ಹತ್ತಿಬಿಟ್ಟು ನಿದ್ದೆ ಮಾಡಿದ್ದು ಚೆನ್ನಾಗಿ. ಆ್ಯಂಡ್ ಅಹಮದಾಬಾದ್ ನೋಡಿ ಮೇಲ್ಗಡೆಯಿಂದ ಈ ಥರ ಕಾಣಿಸ್ತಾ ಇತ್ತು. ಇನ್ನೇನು ಲ್ಯಾಂಡ್ ಆಗೋ ಸಮಯ ಆಗೋಯಿತು. ಆ್ಯಂಡ್ ಊರದ್ದು ರಜೆನೂ ಕೂಡ ಹೇಗೆ ಹೋಯಿತು ಅಂತ ಕೂಡ ಚೂರು ಗೊತ್ತಾಗಲ್ಲ. ಆ್ಯಂಡ್ ನೀವು ಊರಿಗೆ ಹೋದರೆ ಇದೇ ಥರ ಎಲ್ಲ ಕಡೆ ತಿರುಗಾಡ್ತೀರಾ, ಎಂಜಾಯ್ ಮಾಡ್ತೀರಾ ಅಂತ ನನ್ನ ಭಾವನೆ. ಆ್ಯಂಡ್ ಯಾವ ಥರ ಯಾವ್ಯಾವ ಪ್ಲೇಸಸ್ಸಿಗೆ ಹೋಗ್ತೀರಾ ಅಂತ ಕೂಡ ಖಂಡಿತ ತಪ್ಪದೆ ತಿಳಿಸಿ. ಮತ್ತು ಈ ವಿಡಿಯೋ ಹೇಗಾಯಿತು ಅಂತ ಕೂಡ ತಿಳಿಸಿ. ಥ್ಯಾಂಕ್ ಯು, ಬಾಯ್.